ಹೆಲೋ ಜೆ ಬಿ ಗ್ಯಾಂಗ್, ವಾಟ್ ಇಸ್ ಅಪ್? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. 3 ವರ್ಷಕ್ಕೆ ಮುಂಚೆ ನಾನು ನನ್ನ ರೂಮಲ್ಲಿ ಮೂವಿನ ಆದಾಗ ಈ ಕಡೆ ಗೋಡೆಗೆ ನಾನು ಒಂದು ಪೋಸ್ಟರ್ ವಾಲ್ ನ ಮಾಡಿಟ್ಕೊಂಡಿದ್ದೆ. ನಿಮಗೆ ನೆನಪಿದ್ಯಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ನನ್ನ ಎಲ್ಲಾ ವಿಡಿಯೋಸ್ಗೂ ಒಂದಿಷ್ಟು ಅಗಲ ಪೋಸ್ಟರ್ಸ್ ಅಂಟಿಸ್ಕೊಂಡು ಒಂದು ಪೋಸ್ಟರ್ ವಾಲ್ ಮಾಡ್ಕೊಂಡಿದ್ದೆ. ಇತ್ತೀಚೆಗೆ ಒಂದು ಕೆಲವು 2-3 ಮಂತ್ಸ್ ಬ್ಯಾಕ್ ಅದನ್ನ ರಿಮೂವ್ ಮಾಡಿದೆ ನಾನು. ಯಾಕಂದ್ರೆ ನನ್ನ ರೂಮು ಈಗ ಹೆಂಗಿದೆ ಹಂಗಿರ್ಲಿಲ್ಲ. ಫುಲ್ಲು ಹಳೆ ಪೇಂಟು ಮತ್ತೆ ಮೇಲೆಯಿಂದ ನೀರೆಲ್ಲ ಸೋರ್ತಿತ್ತು. ಅದರಿಂದ ಫುಲ್ಲು ಈ ಫಂಗಸ್ ಅದು ಇದೆಲ್ಲ ಬರ್ತಿತ್ತು. ಆಮೇಲೆ ತುಂಬಾ ಕ್ರಾಕ್ಸ್ ಇದ್ವು. ಸೊ ಈಗ ಮೇಕ್ ಓವರ್ ಮಾಡ್ತಾ ಇದೀನಿ, ಸ್ಟೆಪ್ ಬೈ ಸ್ಟೆಪ್, ಒನ್ ಸ್ಟೆಪ್ ಎಟ್ ಎ ಟೈಮ್. 3 ತಿಂಗಳ ಮುಂಚೆನೆ ಪೇಂಟ್ ಹೊಡಿಸಿದೆ. ಈಗ ಮತ್ತೆ ಪೋಸ್ಟರ್ ಅಂಟಿಸೋಣ ಅಂತಿದ್ದೆ. ಅಟ್ ದ ಸೇಮ್ ಟೈಮ್ ನನಗೆ ಏನ್ ನೆನಪು ಬಂತು ಅಂದ್ರೆ, ನಾನು 3 ವರ್ಷದ ಮುಂಚೆ ನಾನು ಪೋಸ್ಟರ್ ಅಂಟಿಸಬೇಕು ಅಂತ ಅನ್ಕೊಂಡಾಗ ಯೂಟ್ಯೂಬ್ ಹೋಗಿ ಹುಡುಕ್ದೆ, ಅಥವಾ ಪೋಸ್ಟರ್ಸ್ ಹಾಕೊಂಡಿರೋ ನಮ್ಮ ಫ್ರೆಂಡ್ಸ್ ಗಳನ್ನ ಕೇಳ್ದೆ ಎಲ್ಲಿಂದ ತಗೊಂಡ್ಬಂದೆ ಅಥವಾ ಹೆಂಗ್ ಮಾಡಿದೆ ಏನ್ ಮಾಡಿದೆ ಅಂತ. ಬಟ್ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ನನಗೆ ಸಿಕ್ಕಿಲ್ಲ ಏನು ವಿಡಿಯೋಸ್. ಅಟ್ ದ ಸೇಮ್ ಟೈಮ್ ಪೋಸ್ಟರ್ಸ್ ಇರೋರು ತುಂಬಾ ಗೇಟ್ ಕೀಪ್ ಮಾಡ್ತಿದ್ರು ಗುರು. ಅಂದ್ರೆ ಹೇಳ್ಬಿಟ್ರೆ ಏನಾಗೋಗುತ್ತೋ, ನಾವು ನಮ್ಮ ರೂಮಲ್ಲಿ ಪೋಸ್ಟರ್ಸ್ ಹಾಕೊಂತೀವಪ್ಪ. ಸೊ ನಾನು ಗೇಟ್ ಕೀಪ್ ಮಾಡಬಾರ್ದು. ನಮ್ಮ ಜೆ ಬಿ ಗ್ಯಾಂಗ್ ಅಲ್ಲೂ ನಮ್ಮ ವ್ಯೂವರ್ಸ್ ಅಲ್ಲೂ ತುಂಬಾ ಜನರಿಗೆ ಅವ್ರಿಗೆ ಅಂತ ಇರೋ ಒಂದು ಸಣ್ಣ ರೂಮ್ ಅಲ್ಲಿ ಒಂದು ಸಣ್ಣ ಪೋಸ್ಟರ್ ವಾಲ್ ನ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬೇಕು, ಹೆಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋಲಿ ನೀವು ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಾನು ಏನ್ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತೆಲ್ಲಾನು ನಿಮ್ಗೆ ಹೇಳ್ತೀನಿ, ತೋರಿಸ್ಕೊಡ್ತೀನಿ. ಸೊ ಲೆಟ್ ಅಸ್ ಬಿಗಿನ್. ಆ ಪೋಸ್ಟರ್ ವಾಲ್ ಅವಾಗ ಪೇಂಟ್ ಮಾಡ್ಸಕ್ಕೆ ಅಂತ ತೆಗ್ಸಿದೆ. ಆವಾಗ ನಾನೊಂದು 64 ಪೋಸ್ಟರ್ಸ್ ಹಾಕಿ. ಅಂದ್ರೆ ನನಗೆ ಏನಕ್ಕೆ ಪೋಸ್ಟರ್ ವಾಲ್ ಬೇಕಿತ್ತು ಅಂದ್ರೆ, ವಾಲ್ ತುಂಬಾ ಪ್ಲೇನ್ ಆಗಿತ್ತು ಅವಾಗ. ನನಗೂ ಏನಾದ್ರು ಡೆಕೋರ್ ಆಗ್ಬೇಕು ಮನೆ ಒಳಗೆ ಅಂತ. ಬಟ್ ಮನೆಯಲ್ಲಿ ಅಪ್ಪನ ಕೇಳಿದ್ರೆ ಬಿಡ್ತಾರ, ಎಲ್ಲದಕ್ಕೂ ಪರ್ಮಿಷನ್ ಗಳು ಕೇಳ್ಬೇಕು. ಸೊ ಪರ್ಮಿಷನ್ ಇರ್ಲಿಲ್ಲ. ಆದ್ರೂ ಏನ್ ಮಾಡಿದೆ ನಾನು ಐ ವಾಚ್ ಅ ಲಾಟ್ ಆಫ್ ಮೂವೀಸ್. ತುಂಬಾ ಸಿನಿಮಾ ನೋಡ್ತೀನಿ, ಆಮೇಲೆ ತುಂಬಾ ಸೀರೀಸ್ ನೋಡ್ತೀನಿ. ಆವಾಗಂತೂ ನನ್ನ ಕೈಯಲ್ಲಿ ಬೇಜಾನ್ ಟೈಮ್ ಇತ್ತು. ಸೊ ಐ ಯೂಸ್ ಟು ಯೂಸ್ ಮೈ ಫೋನ್ ಎವ್ರಿ ಡೇ ಅಂಡ್ ವಾಚ್ ಮೂವೀಸ್, ವಾಚ್ ಸೀರೀಸ್ ಅದು ಇದು ಅಂತ. ಸೊ ನನ್ನ ಪೋಸ್ಟರ್ ವಾಲಿನ ಒಂದು ಸಿಗ್ನಿಫಿಕೆನ್ಸ್ ಏನಿರಬೇಕು ಅಂದ್ರೆ, ಈ ವಾಲಲ್ಲಿ ಇರೋ ಎಲ್ಲಾ ಪೋಸ್ಟರ್ನು ಒಂದೊಂದು ಮೂವಿನ ಸಿಗ್ನಿಫೈ ಮಾಡಬೇಕು ಅಂತ. ಡೈರೆಕ್ಟ್ ಆಗಿ ಮೂವಿ ಹೆಸರು ಹಾಕಬಾರ್ದು. ಆ ಮೂವಿಯಲ್ಲಿರೋ ಒಂದು ಎಲಿಮೆಂಟ್ ನ ತಗೊಂಡು ಆ ಪೋಸ್ಟರ್ ಅಲ್ಲಿ ಇಟ್ಟರೆ ಯಾರಾದ್ರೂ ಬಂದು ನೋಡಿದ್ರೆ ಇದು ಆ ಮೂವಿನೇ ಅಲ್ವಾ ಅಂತ ಗೆಸ್ ಮಾಡಬೇಕು ಅಂತ ನನ್ನ ಐಡಿಯಾ ಇತ್ತು. ನಾನೇನ್ ಮಾಡಿದೆ ಅಂದ್ರೆ, ಪಿಂಟ್ರೆಸ್ಟ್ ಗುರು. ಈಗ ಏನ್ ಬಂದಿದೆ ಅಂದ್ರೆ, ಎಲ್ಲಾ ವೆಬ್ಸೈಟ್ ಗಳು ಬಂದ್ಬಿಟ್ಟಿದಾವೆ. ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು. ಸೆಟ್ ಆಫ್ ಇಷ್ಟು ಪೋಸ್ಟರ್ಸ್ ಇಷ್ಟು ರೂಪಾಯಿಗೆ ಅಂತ ಸಿಗ್ಬಿಡುತ್ತೆ ನಿಮ್ಗೆ. ಬಟ್ ಆವಾಗ ಏನಂದ್ರೆ ಅಷ್ಟೊಂದು ವೆಬ್ಸೈಟ್ಸ್ ಇರ್ಲಿಲ್ಲ, ಅಥವಾ ನನಗೆ ಸಿಕ್ಕಿಲ್ಲ ಗುರು. ಅಟ್ ದ ಸೇಮ್ ಟೈಮ್ ನನ್ನ ಹತ್ರ ಆವಾಗ ಕಾಸು ಇರ್ಲಿಲ್ಲ ಗುರು, ಎಷ್ಟೊಂದೆಲ್ಲ ಖರ್ಚು ಮಾಡಕ್ಕೆ. ನಾನು ಬಡವ ಬ್ರೋ, ಅದಕ್ಕೆ ಐ ಡಿಡ್ಂಟ್ ಹ್ಯಾವ್ ಸೋ ಮಚ್ ಮನಿ ದಟ್ ಟೈಮ್. ಈಗ ಏನಂದ್ರೆ ಒಂದು ಅಲ್ಪ ಸ್ವಲ್ಪ ಹೆಂಗ್ ಮಾಡಬೇಕು ಅಂತೆಲ್ಲ ಗೊತ್ತಾಗಿದೆ. ನೀವು ಅಷ್ಟೇ, ನೀವು ನಿಮ್ಮ ಮನೆಯಲ್ಲಿರೋ ಗೋಡೆಗಳ ಮೇಲೆ ಪೋಸ್ಟರ್ಸ್ ಹಾಕೋಬೇಕು ಅಂದ್ರೆ ಬೆಸ್ಟ್ ಅಂಡ್ ಈಸಿಯೆಸ್ಟ್ ವೇ, ಇನ್ನ ಚೀಪ್ ಆಗಿರುತ್ತೆ ಆಕ್ಚುಲಿ, ಕಮ್ಮಿ ದುಡ್ಡಿಗೆ ನಿಮ್ಗೆ ಆಗ್ಬಿಡುತ್ತೆ ಕೆಲಸ. ಪಿಂಟ್ರೆಸ್ಟ್ ಹೋಗಿ ನಿಮ್ಗೆ ಏನ್ ಬೇಕೋ ಪೋಸ್ಟರ್ಸ್ ಅಲ್ಲಿ ಸರ್ಚ್ ಮಾಡಿ. ಇವಾಗ ನಾನು ಅಂದ್ರೆ ನನಗೆ ಸಿನಿಮಾ ಪೋಸ್ಟರ್ಸ್ ಬೇಕಿತ್ತು. ಸೊ ಲೆಟ್ಸ್ ಸೇ ಒಂದು ಸಿನಿಮಾ ಶಟರ್ ಐಲ್ಯಾಂಡ್ ಅಂತ ಒಂದು ಸಿನಿಮಾ ಇದೆ. ಶಟರ್ ಐಲ್ಯಾಂಡ್ ಪೋಸ್ಟರ್ಸ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ 100 ಪೋಸ್ಟರ್ಸ್ ಬರುತ್ತೆ ನಿಮಗೆ. ಫ್ರೀ ಆಗಿ ಈಸಿಯಾಗಿ ಸಿಗುತ್ತೆ. ಡಿಫ್ರೆಂಟ್ ರೇಷಿಯೋಸ್ ಅಲ್ಲಿ ಬರುತ್ತೆ. ಸ್ಕ್ವೇರ್ ಅಲ್ಲಿ ಬರುತ್ತೆ, ರೆಕ್ಟಾಂಗಲ್ ಅಲ್ಲಿ ಬರುತ್ತೆ, 9:16, A4 ಶೀಟ್ ರೇಷಿಯೋ ಅಲ್ಲಿ ಬರುತ್ತೆ, A6 ರೇಷಿಯೋ, ಡಿಫ್ರೆಂಟ್ ರೇಷಿಯೋಸ್ ಅಲ್ಲಿ ಬರ್ತವೆ. ನೀವು ನಿಮ್ಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮಾಡಿ ಗ್ಯಾಲರಿಲಿ ಇಟ್ಕೊಂಡ್ಬಿಡಿ ಫಸ್ಟ್. ಅದಾದ್ಮೇಲೆ ಅದನ್ನ ತಗೊಂಡೋಗಿ ಒಂದು ಪ್ರಿಂಟ್ ಶಾಪ್, ಎಲ್ಲಾ ಪ್ರಿಂಟ್ ಅಂಗಡಿಯಲ್ಲೂ ಪೋಸ್ಟರ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಲ್ಲ, ತುಂಬಾ ಕಮ್ಮಿ ಅಂಗಡಿಗಳಲ್ಲಿ ಹಂಗ್ ಮಾಡ್ತಾರೆ. ಒಂದು ಪ್ರಿಂಟ್ ಶಾಪ್ ಹೋಗ್ಬಿಟ್ಟು ಈ ಸೈಜ್ಗೆ ನನಗೆ ಪೋಸ್ಟರ್ ಪೇಪರ್ ಅಲ್ಲಿ ಅಥವಾ ವಿಸಿಟಿಂಗ್ ಕಾರ್ಡ್ ಪ್ರಿಂಟಿಂಗ್ ಮಾಡ್ತಾರೆ. ಸೊ ಆ ಪೇಪರ್, ಆ ಕ್ವಾಲಿಟಿ ಪೇಪರ್ ಅಲ್ಲಿ ನನಗೆ ಈ ಪ್ರಿಂಟ್ಸ್ ಬೇಕು, ಈ ಸೈಜ್ ಬೇಕು ಅಂತ ಕೇಳಿ ಕಮ್ಮಿಗೆ ಆಗ್ಬಿಡುತ್ತೆ. ನನ್ನ ಹಳೆ ಪೋಸ್ಟರ್ಸ್ ನಿಮಗೆ ತೋರಿಸ್ತೀನಿ. ಇವು ನನ್ನ ಹಳೆ ಪೋಸ್ಟರ್ಸ್. ಸೊ ಕೆಲವು ಇವು ಸ್ಕ್ವೇರ್ ಅಲ್ಲಿ ಮಾಡಿದ್ದೆ, ಇವೆಲ್ಲ ಸ್ಕ್ವೇರ್ ಅಲ್ಲಿ ಮಾಡಿಸಿದ್ದು. ಅಂಡ್ ಆಲ್ ಆಫ್ ದೀಸ್ ಆರ್ ಖುಷಿಯಾರಿಗೆ ಬೇಡ ಅವ್ರದ್ದು ಪೋಸ್ಟರ್ಸ್. ಅವ್ರು ಡಿಸೈನ್ ಮಾಡಿದ್ದ ವಿಡಿಯೋ ತಮ್ನೇಲ್ಸ್ ಆಗಿರ್ಲಿ, ಏನೇ ಆಗಿರ್ಲಿ. ಸೊ ಶೌಟ್ ಔಟ್ ಟು ಖುಷಿಯಾರಿಗೆ ಬೇಡ. ನಮ್ಮ ಕನ್ನಡ ಮೂವಿ ಪೋಸ್ಟರ್ಸ್ ಮತ್ತೆ ಅವು ಪಿಂಟ್ರೆಸ್ಟ್ ಅಲ್ಲೂ ಸಿಗಲ್ಲ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಡಿಸೈನ್ಸ್ ಮಾಡ್ತಿದ್ದಾರೆ. ಇವ್ ನೋಡಿ, ಇದು ಯಾವ್ದೋ ಒಂದು ಇಂಗ್ಲಿಷ್ ಸಿನಿಮಾದು ಪೋಸ್ಟರ್. ಅದ್ರ ತುಂಬಾ ಇದಾವೆ, ಬೇಜಾನ್ ಇದಾವೆ. ನಿಮಗೆ ಕೋಟ್ಸ್ ಬೇಕು ಅದು ಇದು ಅಂದ್ರೆ ನಿಮಗೆ ಪ್ರಿಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ. ಸೊ ಆ ಟೈಮಲ್ಲಿ ನಾನು ಇಷ್ಟೊಂದು ಪೋಸ್ಟರ್ಸ್ ಈ ಒಂದು ಗೋಡೆ ಮೇಲೆ ಹಾಕಿದ್ದೆ. ಆಮೇಲೆ ನಾನು ಐ ಥಿಂಕ್ ನಿಮಗೆ ನೆನಪಿರುತ್ತೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದೆ, 1 by 1 ಸ್ಟೆಪ್ ಬೈ ಸ್ಟೆಪ್ ಇಲ್ಲಿರೋ ಎಲ್ಲ ಪೋಸ್ಟರ್ಸ್ ರಿಮೂವ್ ಮಾಡಿದೆ. ನನಗೆ ಅವಾಗ ಬೇಜಾರು ಅನಿಸ್ತು ಗುರು. ದ್ಯಾಟ್ ಪೋಸ್ಟರ್ ವಾಲ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂಔಟ್ ಮೈ ಗ್ರೋತ್ ಫೇಸ್, ಗ್ರೋತ್ ಜರ್ನಿ ಎಲ್ಲ. ನಾನು ನನ್ನ ಫಸ್ಟ್ ವೈರಲ್ ವಿಡಿಯೋ ಹೋದಾಗ್ಲಿಂದನೂ ಈಗ ರೀಸೆಂಟ್ ಆಗಿನೂ ಪೋಸ್ಟರ್ಸ್ ಇತ್ತು. ಆವಾಗಿಂದ ಈ ರೂಮಲ್ಲಿ ಪೋಸ್ಟರ್ ವಾಲ್ ಇಲ್ಲದೆ ತುಂಬಾ ಡಲ್ ಆಗಿತ್ತು. ನಾನೆಲ್ಲ ಪೇಂಟ್ ಎಲ್ಲ ಹೊಡ್ಸಿದ್ಮೇಲೆ ಎಂಟರ್ ಆದ್ರೆ ರೂಮ್ಗೆ ಇಲ್ಲೆಲ್ಲ ಫುಲ್ ಜಿಗಿ ಕಲರ್ಫುಲ್ ಆಗಿರೋದು. ಯಾರಾದ್ರೂ ಮನೆಗೆ ಬಂದ್ರು ಕೇಳೋರು ಇಲ್ಲಿ ಏನಿದು ಏನದು ಅಂತ ಕ್ಯೂರಿಯಸ್ ಆಗಿ ನೋಡೋರು, ಅಥವಾ ಫೋಟೋ ತಗೊಂಡು ಅವ್ರ ಸ್ಟೋರಿಗೋ ಸ್ನ್ಯಾಪ್ಚಾಟ್ಗೋ ಎಲ್ಲಿಗೋ ಒಂದು ಜಾಗಕ್ಕೆ ಹಾಕೋರು, ಅಟ್ಲೀಸ್ಟ್ ಫೋಟೋ ತೆಗೆದು ಇಟ್ಕೊಳ್ಳೋರು. ಬಟ್ ನಾವು ದ ರೂಮ್ ಇಸ್ ಲೈಕ್ ಸೋ ಡಲ್. ನಾನು ಸ್ಟುಡಿಯೋನ ಬಿಲ್ಡ್ ಮಾಡಬೇಕು ಅಂತಿದ್ದೀನಿ, ತುಂಬಾ ಸ್ಲೋ ಆಗಿ ಮಾಡ್ತಾ ಇದೀನಿ. ಬಟ್ ಸ್ಟಿಲ್ ಪೋಸ್ಟರ್ ವಾಲ್ ಇಲ್ಲ. ಫಾರ್ ಯು ಟು ಗೆಟ್ ಬಿಗ್ಗರ್ ಅಂಡ್ ಬೆಟರ್ ಥಿಂಗ್ಸ್ ಇನ್ ಲೈಫ್, ನೀವು ಆ ಹಳೆ ಇದನ್ನ ಕಳ್ಕೊಳ್ಳೇಬೇಕಾಗುತ್ತೆ. ಯು ಹ್ಯಾವ್ ಟು ಲೆಟ್ ಗೋ ಆಫ್ ದಟ್. ಈಗ ಇದಕ್ಕಿಂತ ಬೆಟರ್ ಆಗಿ ಪೋಸ್ಟರ್ ವಾಲ್ ನ ಮಾಡ್ತೀನಿ. ಆವಾಗ ಇದಿಷ್ಟೇ ಒಂದು 4 feet by 5 feet ಒಂದಿಷ್ಟು ಉದ್ದ ಇತ್ತು ಅಷ್ಟೇ. ಈಗ ಇನ್ನೊಂದು ಕೆಲವು ಪೋಸ್ಟರ್ಸ್ ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಗ್ ಬರುತ್ತೆ, ಇನ್ನೂ ಎಷ್ಟು ದೊಡ್ಡದಾಗಿ ಬರುತ್ತೆ. ಆಮೇಲೆ ಕೆಲವು ಪೋಸ್ಟರ್ಸ್ ನ ಹೋಗಿ ಪ್ರಿಂಟ್ ಮಾಡ್ಸ್ಕೊಂಡ್ ಬರೋಣ. ಈಗ ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಮುಂಚೆದಕ್ಕಿಂತ ನಾವು ಇನ್ನೂ ಚೆನ್ನಾಗಿ ಮಾಡೋಣ ಇವಾಗ. ಸೊ ಇವಾಗ ಹೋಗೋಣ ಪ್ರಿಂಟ್ ಶಾಪ್ಗೆ. ನನ್ನ ಹತ್ರ ಇರೋ ಕೆಲವು ಪೋಸ್ಟರ್ಸ್ ನ ಪ್ರಿಂಟ್ ಹೊಡ್ಸೋಣ. ಈಗ ನಾನು ಹೋಗಿ ಪ್ರಿಂಟ್ ಮಾಡಿಸೋ ಪೋಸ್ಟರ್ಸ್ ಕೆಲವು ನೋಡಿ ಇಲ್ಲಿ
ಈ ಕ್ಯಾಟ್ ಪೋಸ್ಟರ್ಸ್ ಇದಾವೆ ಕೆಲವು. ಅಂಡ್ ಅದ್ರ ಜೊತೆಗೆ ಇದು ನನಗೆ ಯಾರೋ ಕಳ್ಸಿದ್ದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಇಂಗ್ಲಿಷ್ ಮೂವೀಸ್ ಜೊತೆಗೆ ಕನ್ನಡದು ಕಾಂಟೆಕ್ಸ್ಟ್ ಗಳು ಕೊಟ್ಕೊಂಡು ಮಸ್ತಾಗಿತ್ತು ಈ ಪೋಸ್ಟರ್ಸ್. ಈ 4 ಹಾಕ್ತೀನಿ ಆಕ್ಚುಲಿ, ಯಾರ್ದು ಅಂತ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಹೋಮ್ ಟು ಶೌಟ್ ಔಟ್ ಫಾರ್ ದೀಸ್, ಬಟ್ ಐ ಲೈಕ್ ದಿಸ್ ಪೋಸ್ಟರ್ಸ್. ಇದನ್ನು ಹಾಕ್ಸೋಣ, ಇದನ್ನು ಪ್ರಿಂಟ್ ತೆಗ್ಸೋಣ. ಅದ್ರ ಜೊತೆಗೆ ಇದು ಚಪ್ಪಲಿ ಇದಾವೆ, ಅದ್ರ ಮೇಲೆ ಬ್ಲಡ್ ಅಲ್ಲಿ ಅವನು ನಡ್ಕೊಂಡು ಹೋಗ್ತಿರೋದು. ಈ ರೆಫರೆನ್ಸ್ ಬಂದ್ಬಿಟ್ಟು ಗರುಡ ಗಮನ ವೃಷಭ ವಾಹನ ಕನ್ನಡ ಮೂವಿ. ಇದು ನಿಮ್ಗೆ ಪಿಂಟ್ರೆಸ್ಟ್ ಅಲ್ಲಿ ಸಿಗಲ್ಲ. ಸೊ ಏನೋ ಅದು ಇದು ಪಾಡ್ಪಟ್ಟು ಚಾಟ್ GPT ಅಲ್ಲಿ ಏನೋ ಒಂದು ಪ್ರಾಂಪ್ಟ್ ಹಾಕಿ ಪೋಸ್ಟರ್ ಕೊಡಪ್ಪ ಅಂತ ಹೇಳಿ ಆ ಪೋಸ್ಟರ್ ನ ತಗೊಂಡಿದ್ದು ನಾನು. ಸೊ ಈ ತರ ಜುಗಾಡ್ಗಳು ಮಾಡ್ಬೇಕಾಗ್ತವೆ. ಅಷ್ಟು ನಮ್ಮ ಗಾಡಿಯಲ್ಲಿ ಚಾರ್ಜ್ ಇದೆಯಾ ಇಲ್ವಾ ನೋಡ್ಕೊಳ್ಳೋಣ. ಪ್ರಿಂಟ್ ಶಾಪ್ ವರೆಗೂ ಹೋಗಿ ಬರೋಕ್ಕೆ 23 ಕಿಲೋಮೀಟರ್ ಚಾರ್ಜ್ ತೋರಿಸ್ತೈತೆ. ಓಕೆ, ಹೋಗಿ ಬರ್ಬೋದು. ಬಂದಿದ್ದೇವೆ ಗುರು ಇಲ್ಲಿ ಪ್ರಿಂಟ್ ಶಾಪ್ ಹತ್ರ. ಅವ್ರಿಗೆ ಈ ಪೋಸ್ಟರ್ ಡಿಸೈನ್ಸ್ನ ಕಳ್ಸೋಣ, ಪ್ರಿಂಟ್ ಮಾಡ್ಕೊಡಕ್ಕೆ ಕೇಳೋಣ, ಏನಾಗುತ್ತೆ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಆನ್ಲೈನ್ ಆರ್ಡರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ, ನಾವೇ ಮಾಡಿಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಮನೆಗೆ ಹೋಗಿ ಕಳಿಸ್ಲಾ? ಎಲ್ಲ ಇದನ್ನು ಇವಾಗ ಒಂದೇ ಶೀಟ್ಗೆ ಹಾಕ್ತಿರಲ್ವಾ? ಮೆಜರ್ಮೆಂಟ್ ಏನು ಅಂತ ಗೊತ್ತಾಗುತ್ತೆ ಅಲ್ಲಿ. ಇವಾಗ ಒಂದು A3 ಶೀಟಲ್ಲಿ ರೆಕ್ಟ್ಯಾಂಗಲ್ ಇರೋದೆಲ್ಲ ನಿಮ್ದು ಮೆಜರ್ಮೆಂಟ್ ಇರೋದು A6 ಥರ ಮಾಡ್ಕೊಳ್ಳಿ. ಅಲ್ಲಿ A6 ಇದೆಯಲ್ಲ, ರೆಕ್ಟ್ಯಾಂಗಲ್ ಇರೋದೆಲ್ಲ A6 4 inches ಮಾಡ್ಕೊಳ್ಳಿ. ಸ್ಕ್ವೇರ್ ಇರೋದು 4x4 ಅಂದರೆ ಎಷ್ಟು ದೊಡ್ಡದು ಬರುತ್ತೆ? ಓಕೆ ಡನ್. 4x4 ಸ್ಕ್ವೇರ್ ಇರೋದು 4x4 ಮಾಡಿಬಿಡಿ. ರೆಕ್ಟ್ಯಾಂಗಲ್ ಇರೋದು ಅಲ್ಲಿರೋ A6 ಥರ ಮಾಡಿಬಿಡಿ. ಏನು ಪರ್ಪಸ್ ಇದು? ಗೋಡೆ ಮೇಲೆ ಹಾಕೋಕ್ಕೆ ವಾಲ್ ಪೋಸ್ಟರ್ಸ್. ಸೊ ನಾವು ಜಸ್ಟು ಇಂಟ್ರೆಸ್ಟಿಂದ ಡೌನ್ಲೋಡ್ ಮಾಡಿದ್ವಾ, ಬಂದು ಪ್ರಿಂಟ್ ಹೊಡ್ಸೋದ್ವಾ, ಹಂಗಿರಲ್ಲ. ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಕರೆಕ್ಟಾಗಿ ಕಾಣಿಸ್ಬೇಕು ಅಂದರೆ ಇಲ್ಲಿ ಬಂದು ಈ ಥರ ಒಂದು ಸ್ವಲ್ಪ ರೇಷಿಯೋ ಪ್ರಕಾರ ಕ್ರಾಪ್ ಮಾಡೋದು ಅಥವಾ ಸ್ಟ್ರೆಚ್ ಮಾಡೋದು ಮಾಡ್ಕೋಬೇಕಾಗುತ್ತೆ. ಈ ಒಂದೇ ಶೀಟಲ್ಲಿ ಮುಗ್ದೋಗುತ್ತೆ. ಇದು 2 ಶೀಟ್ ಆಗುತ್ತಾ? ಕಟ್ಟಿಂಗ್ ಎಷ್ಟು ತೊಗೊಂತೀರ ಒಂದು ಶೀಟ್ಗೆ? 15 ರೂಪೀಸಾ? ಮುಂಚೆನೇ ಇಲ್ಲಿ ಮಾಡಿಸಿದ್ರೆ ಡಿಸ್ಕೌಂಟ್ ಹಂಗೆಲ್ಲ ಏನಿಲ್ವಾ? ಎಕ್ಸ್ಟ್ರಾ ಇದು ಬರುತ್ತಾ ಜಾಗ ಏನಾದರೂ ಸೆಕೆಂಡ್ ಶೀಟಲ್ಲಿ? ಇನ್ನೊಂದಷ್ಟು ಪೋಸ್ಟ್ ಹಾಕ್ಕೋಬೋದಿತ್ತಲ್ವಾ? ಸೊ ನಮಗೀಗ 17 ಪೋಸ್ಟರು ವಿತ್ ಕಟ್ಟಿಂಗು ಎಲ್ಲ ಸೇರಿ ನಮಗೆ 145 ರೂಪೀಸ್ ಆಯ್ತು. ಈಗ ಲಾಸ್ಟ್ ಟೈಮ್ ನಾನು 66 ಅಥವಾ 70 ಪೋಸ್ಟರ್ ಮೇಲೆ ಪ್ರಿಂಟ್ ಹೊಡ್ಸಿದ್ದೆ. ಅವಾಗ 5-6 ಶೀಟಿಗೆ ನನಗೆ ಆ್ಯಕ್ಚುಲಿ ತುಂಬ ಕಮ್ಮಿ ಬಿತ್ತು. ಅವಾಗ ಲಾಸ್ಟ್ ಟೈಮ್ ನನಗೆ 400-500 ಚೇಂಜ್ ಬಿತ್ತು. ಆವಾಗ ನಾನು ಕಟ್ಟಿಂಗ್ ನಾನೇ ಮಾಡಿಕೊಂಡೆ. ಪೋಸ್ಟರ್ ಶೀಟ್ ಅವ್ನು ಕೊಟ್ಟಿರ್ತಾನಲ್ವಾ A3 ಎಲ್ಲ ಅಷ್ಟು ದೊಡ್ಡದು, ಮೆಟಲ್ ಸ್ಕೇಲು ಮತ್ತು ಥರ್ಮೋಕೋಲ್ ಕಟ್ರ್ ಇಟ್ಕೊಂಡು ನಾನೇ ಕಟ್ ಮಾಡಿದ್ದೆ. ಈಗ ನನಗೆ ಟೈಮ್ ಸೇವ್ ಮಾಡಬೇಕಿತ್ತು. ಸೊ ಪರ್ ಶೀಟ್ 15 ರೂಪೀಸ್ ಕಟ್ಟಿಂಗೇ ಕೊಡೋದು ನಾಟ್ ಅ ಬಿಗ್ ಥಿಂಗ್, ಪರವಾಗಿಲ್ಲ. ಒಂದು 30 ರೂಪೀಸ್ ಖರ್ಚು ಮಾಡಿದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಅಲ್ಲಿ ಹೋಗಿ ಪೋಸ್ಟರ್ನ ಗೋಡೆಗೆ ಅಂಟಿಸ್ಬೋದು ಅಂತ 145 ರೂಪೀಸ್, ಇಟ್ಸ್ ಫೈನ್. ಟೈಮ್ ಸೇವ್ ಮಾಡೋಣ ಅಂತ ಹೇಳಿದ್ದೆ, ಬಟ್ ಹಿಯರ್ ವಿ ಆರ್ 6 months ಲೇಟರ್. 6 ತಿಂಗಳು ಕಳೆದೋಯ್ತು ಗುರು. ನಾನು ಆ ಪೋಸ್ಟರ್ಸ್ನೆಲ್ಲ ನೋಡಿ ಇಲ್ಲಿದೆ ಎಲ್ಲ ಕಟ್ ಮಾಡಿಟ್ಟು 6 ತಿಂಗಳಾಯ್ತು. ಲೇಜಿನೆಸ್, ಪ್ರೋಕ್ರಾಸ್ಟಿನೇಷನ್, ಲೈಫು ಎಲ್ಲ ಒಂದೇ ಸತಿ ಹಿಟ್ ಆಯ್ತು. ಬಟ್ ಗೆಸ್ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನೌ? ಈ ಗೋಡೆ ಮೇಲೆ ಪೋಸ್ಟರ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ, ನಾನು ಅದನ್ನ ಇವಾಗ ಪೋಸ್ಟರ್ಸ್ ಹಾಕ್ತೀನಿ. ನಿಮ್ಗೆ ಹೇಳ್ಕೊಡ್ಬೇಕು, ನಾನು ಹೇಳ್ಕೊಡ್ತೀನಿ. ಅದು ನನ್ನ ಕರ್ತವ್ಯ, ಮೈ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ. ತೋರಿಸ್ತೀನಿ ಬನ್ನಿ. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ಏನಂದ್ರೆ, ಫಸ್ಟ್ ನೀವು ಎಲ್ಲ ಪೋಸ್ಟರ್ಸ್ ತಗೊಂಡ್ ಬಂದಿರ್ತೀರಾ, ಎಲ್ಲ ಕಟ್ ಮಾಡಿರ್ತೀರಾ. ಈಗ ಏನಂದ್ರೆ ಗೋಡೆ ಮೇಲೆ ಹಾಕಕ್ ಮುಂಚೆ ನೀವು ನೆಲದ ಮೇಲೆ ಒಂದ್ಸತಿ ನಿಮ್ಗೆ ಹೆಂಗ್ ಕಾಣಬೇಕು, ಈ ಗೋಡೆ ಮೇಲೆ ಹೆಂಗ್ ಕಾಣಬೇಕು ಅಂತ ಒಂದ್ಸತಿ ಹಿಂಗ್ ಜೋಡ್ಸ್ ಇಟ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ ನಿಮ್ಗೆ. ಟುಡೇ ವಿ ಹ್ಯಾವ್ ವೈ ಆರ್ ಹೈಡಿಂಗ್? ಅವ್ಳು ಬಚ್ಚಿಟ್ಕೊಂತಾಳೆ. ಯಾಕೆ ಭಯ ಪಡ್ತಿದ್ಯಾ? ಭಯ ಪಡ್ಬೇಡ. ಸೊ ಮೋನಿಶಾ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ ಇವತ್ತು ಗೋಡೆ ಮೇಲೆ ಪೋಸ್ಟರ್ಸ್ ಹಾಕೋದಕ್ಕೆ. ನೆಲದ ಮೇಲೆ ಜೋಡಿಸ್ಕೊಂಡ್ ಮೇಲೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ನೆಲದ ಮೇಲೆ ಏನ್ ಅರೇಂಜ್ ಮಾಡಿದ್ನಲ್ಲ, ಅದ್ ಹೆಂಗ್ ಕಾಣಿಸ್ತಿತ್ತು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಇದನ್ನ ಫೋಟೋ ತಗೊಂಡೆ. ಸೊ ಈ ತರ ಒಂದ್ ನೆಲದ ಮೇಲೆ ಒಂದು ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದ್ಮೇಲೆ ನಿಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ, ನೀವು ಅಂಗಡಿಗೆ ಹೋಗಿ, ಯಾವ ಅಂಗಡಿ? ಪೇಂಟ್ ಅಂಗಡಿಗೆ ಹೋಗಿ, ವಾಟ್ ಟೇಪ್ ಇಸ್ ದಿಸ್? ಮಾಸ್ಕಿಂಗ್ ಟೇಪ್. ನಿಮಗೆ ಒಂದು 20 ರೂಪಾಯಿಗೆ, 10 ರೂಪಾಯಿಗೋ, 50 ರೂಪಾಯಿಗೋ, 100 ರೂಪಾಯಿಗೋ ಎಷ್ಟಕ್ಕೋ ಸಿಗುತ್ತೆ, ಡಿಪೆಂಡಿಂಗ್ ಆನ್ ಥಿಕ್ನೆಸ್. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಟೇಪ್ ತಗೊಂಡು ನೀವು ಯಾವ್ಯಾವ ಪೋಸ್ಟರ್ ನ ಮೆತ್ತಿಸ್ತೀರಿ ಅಂತ ನೀವು ಫಸ್ಟ್ ಆ ಪೋಸ್ಟರ್ ನ ಕೈಗೆ ತಗೊಳ್ಳಿ. ಉಲ್ಟಾ ಹಿಂಗಿಟ್ಟು ಟೇಪ್ ತಗೊಂಡು ಒಂದ್ ಪೀಸ್ ಮಾಡ್ಕೊಂಡು, ನಾನು ಹೆಂಗ್ ಮಾಡ್ತೀನಿ ಯೂಶಲಿ ಅಂದ್ರೆ, ಇಲ್ಲಿ 4 ಕಡೆ ಹಾಕ್ತೀನಿ ನೋಡಿ, ಹಳೆ ಟೇಪ್ ಮಾರ್ಕಿಂಗ್ಸ್ ಎಲ್ಲ ಹಂಗೆ ಇದೆ. ಸೊ ಇದನ್ನ ಟೇಪ್ ಇಷ್ಟು ತಗೊಂಡು ಇನ್ನ ಹಿಂಗ್ ರೋಲ್ ಮಾಡ್ಕೊಂಡ್ಬಿಡಿ. ನೀಟಾಗಿ ಹಿಂಗ್ ರೋಲ್ ಮಾಡ್ಕೊಂಡ್ರೆ ಹಿಂಗೆ ಇಲ್ಲೊಂದು, ಇಲ್ಲೊಂದು ಗೋಡೆ ಮೇಲೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಸೆಂಟರ್ ಅವಾಗ ಬಿದೋಗ್ತಾ ಇರುತ್ತೆ. ನೀವು ಮತ್ತೆ ಟೇಪ್ ಹಾಕಿ ಅಂಟಿಸ್ತಿರ್ಬೇಕು, ತಪ್ಪೇನಿಲ್ಲ. ತಗೊಂಡು ಗೋಡೆ ಮೇಲೆ ಅಂಟಿಸೋದು. ಇಷ್ಟನ್ನ ಕಂಪ್ಲೀಟ್ ಮಾಡಕ್ಕೆ ಆಲ್ಮೋಸ್ಟ್ 1 ಅವರ್ ಆಗಿದೆ. ಇನ್ನೂ ಇಷ್ಟೊಂದು ಪೋಸ್ಟರ್ಸ್ ಇದಾವೆ. ಇದನ್ನೆಲ್ಲ ಇವಾಗ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಬಂದು ಆಮೇಲೆ ಇರೋ ಪೋಸ್ಟರ್ಸ್ ಎಲ್ಲ ಹಾಕ್ತೀನಿ. ಗೈಸ್, ಕೊನೆಗೂ ದ ಲಾಸ್ಟ್ ಪೋಸ್ಟರ್ ನ ಹಾಕ್ತಾ ಇದೀನಿ ಇಲ್ಲಿ. ಎಸ್, ಅಷ್ಟೇ.
ದಿಸ್ ಇಸ್ ದ ಪೋಸ್ಟರ್ ವಾಲ್. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ. ನೋಡಿದ್ರಲ್ವಾ, ನಿಮ್ ರೂಮ್ ಅಲ್ಲಿ ನೀವು ಒಂದು ಪೋಸ್ಟರ್ ವಾಲ್ ನ ಹಾಕೋಬೇಕು ಅಂತ ಇದ್ರೆ ಈ ಪ್ರಾಸೆಸ್ ನ ಸೇಮ್ ಇದೇ ತರ ಫಾಲೋ ಮಾಡಿ. ನಾನು ಫಸ್ಟ್ ಇಂದ ಹೇಳಬೇಕು ಅಂದ್ರೆ ಸಿಂಪಲ್, ಪಿಂಟ್ರೆಸ್ಟ್ ಹೋಗಿ ಒಂದಷ್ಟು ಫೋಟೋಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರದಲ್ಲಿರೋ ಒಂದು ಪ್ರಿಂಟ್ ಶಾಪ್ ಗೆ ತಗೊಂಡೋಗಿ ಆ ಒಂದು ಕ್ವಾಲಿಟಿ ಪೇಪರ್ ಅಲ್ಲಿ ಪ್ರಿಂಟ್ ಹೊಡ್ಸಿ, ಕಟ್ ಮಾಡಿಸಿ, ನಿಮಗೆ ಬೇಕಿರೋ ಹಂಗೆ ಅರೇಂಜ್ ಮಾಡ್ಕೊಂಡು ಟೇಪ್ ಹಾಕಿ ಸ್ಟಿಕ್ ಮಾಡಿದ್ರೆ ಪೋಸ್ಟರ್ ವಾಲ್ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಈ ಪೋಸ್ಟರ್ ವಾಲ್ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಹಂಗೆ ವಿಡಿಯೋನ ಶೇರ್ ಮಾಡಿ. JB ಶಶಾಂಕ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋಲಿ. ಬಾಯ್.